ನಮಸ್ಕಾರ. ಕೆಲವೊಮ್ಮೆ ಹೆರಿಗೆಯ ಕೊನೆಯ ಹಂತಗಳಲ್ಲಿ ಪ್ರಕೃತಿಗೆ ಒಂದು ಸಣ್ಣ ಸಹಾಯ ಬೇಕಾಗಬಹುದು. ಬನ್ನಿ, ಇವತ್ತು ನಾವು ಈ ಸಹಾಯ ಹಸ್ತದ ಬಗ್ಗೆ ಮಾತಾಡೋಣ, ಅಂದ್ರೆ ಅಸಿಸ್ಟೆಡ್ ಡೆಲಿವರಿ. ಹಾಗಿದ್ರೆ ಹೆರಿಗೆಯ ಕೊನೆಯ ಕ್ಷಣಗಳಲ್ಲಿ ಏನಾದ್ರೂ ಅನಿರೀಕ್ಷಿತವಾದ್ರೆ ವೈದ್ಯರು ಹೇಗೆ ಸಹಾಯ ಮಾಡ್ತಾರೆ? ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ ಅಲ್ವಾ? ಇದನ್ನೇ ಅಸಿಸ್ಟೆಡ್ ಡೆಲಿವರಿ ಅಂತ ಕರೆಯೋದು. ಅಂದ್ರೆ ಇದ್ರ ಬಗ್ಗೆ ಅಷ್ಟೊಂದು ಭಯ ಪಡಬೇಕಾಗಿಲ್ಲ, ಯಾಕೆಂದ್ರೆ ಇದು ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ಇರೋ ಒಂದು ಸಾಮಾನ್ಯ ಮತ್ತು ತುಂಬಾನೇ ಪರಿಣಾಮಕಾರಿ ವಿಧಾನ. ಸರಿ, ಹಾಗಾದ್ರೆ ವೈದ್ಯರು ಈ ನಿರ್ಧಾರಕ್ಕೆ ಯಾವಾಗ ಮತ್ತು ಯಾಕೆ ಬರ್ತಾರೆ ಅನ್ನೋದನ್ನ ಸ್ವಲ್ಪ ನೋಡೋಣ. ನೆನ್ಪಿರ್ಲಿ, ಇದು ಅತ್ಯಂತ ಸುರಕ್ಷಿತ ಆಯ್ಕೆ ಅಂತ ಖಚಿತವಾದಾಗ ಮಾತ್ರನೇ ಇದನ್ನ ಬಳಸ್ತಾರೆ. ಅಂದರೆ ನೋಡಿ, ಉದಾಹರಣೆಗೆ ಮಗುವಿನ ಹೃದಯ ಬಡಿತದಲ್ಲಿ ಏನಾದ್ರೂ ಏರುಪೇರಾದ್ರೆ, ಅಥವಾ ತಾಯಿ ತುಂಬಾ ಹೊತ್ತು ಪ್ರಯತ್ನ ಮಾಡಿ ಸುಸ್ತಾಗಿದ್ರೆ, ಅಥವಾ ಮೊದಲೇ ಏನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ರೆ, ಅಷ್ಟೇ ಅಲ್ಲ, ಮಗುವಿನ ಪೊಸಿಷನ್ ಸರಿ ಇಲ್ಲದಿದ್ರೂ ಕೂಡ ಈ ಸಹಾಯ ಬೇಕಾಗಬಹುದು. ಹಾಗಿದ್ರೆ ಈ ಸಹಾಯ ಮಾಡೋಕೆ ಯಾವ ತರದ ಉಪಕರಣಗಳನ್ನ ಬಳಸ್ತಾರೆ? ಮುಖ್ಯವಾಗಿ 2 ವಿಶೇಷ ಉಪಕರಣಗಳು ಇವೆ. ಒಂದು ವ್ಯಾಕ್ಯೂಮ್, ಇದನ್ನ ವೆಂಟೂಸ್ ಅಂತಾನೂ ಕರೀತಾರೆ, ಮತ್ತು ಇನ್ನೊಂದು ಫಾರ್ಸೆಪ್ಸ್. ಬನ್ನಿ, ಇವುಗಳ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನ ದೂರ ಮಾಡೋಣ. ಈ ಚಿತ್ರದಲ್ಲಿ ನೋಡ್ತಿದಿರಲ್ಲ, ಒಂದ್ ಕಡೆ ಫಾರ್ಸೆಪ್ಸ್ ಇದೆ, ಇನ್ನೊಂದ್ ಕಡೆ ವ್ಯಾಕ್ಯೂಮ್. ಇವೆರಡೂನು ಮಗುವನ್ನ ಸೇಫ್ ಆಗಿ ಹೊರಗಡೆ ತರಕ್ಕೆ ಅಂತಾನೆ ಡಿಸೈನ್ ಮಾಡಿರೋದು. ಮೊದಲಿಗೆ ವ್ಯಾಕ್ಯೂಮ್ ಬಗ್ಗೆ ನೋಡೋಣ. ಇದರ ಡಿಸೈನ್ ನೋಡಿ, ಮಗುವಿನ ತಲೆಗೆ ಚೂರು ಹಾನಿ ಆಗ್ದ ಹಾಗೆ ಎಷ್ಟು ಸಾಫ್ಟಾಗಿ ಹಿಡಿದು ನಿಧಾನವಾಗಿ ಹೊರಗ್ ಬರೋಕೆ ಹೆಲ್ಪ್ ಮಾಡೋ ಥರ ಇದನ್ನ ಮಾಡಿದ್ದಾರೆ ಅಲ್ವಾ? ಅಂದ್ರೆ ವ್ಯಾಕ್ಯೂಮ್ ಅಂದ್ರೆ ಏನಪ್ಪ ಅಂದ್ರೆ, ಮಗುವಿನ ತಲೆ ಮೇಲೆ ಒಂದು ಸಾಫ್ಟ್ ಸಿಲಿಕೋನ್ ಕಪ್ಪಿಡ್ತಾರೆ, ಅದರಲ್ಲಿ ಸ್ವಲ್ಪ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ತಾಯಿ ಪುಷ್ ಮಾಡುವಾಗ ವೈದ್ಯರು ನಿಧಾನವಾಗಿ ಮಗುವನ್ನ ಹೊರಗೆ ಬರೋಕೆ ಗೈಡ್ ಮಾಡ್ತಾರೆ. ಈಗ ಫೋರ್ಸೆಪ್ಸ್ ಬಗ್ಗೆ ನೋಡೋಣ. ಹೌದು, ಇದನ್ನ ನೋಡಿದಾಗ ಸ್ವಲ್ಪ ಭಯ ಅನ್ಸಬಹುದು, ನಿಜ. ಆದ್ರೆ ಅದರ ಶೇಪನ್ನೊಮ್ಮೆ ಗಮನಿಸ್ ನೋಡಿ. ಮಗುವಿನ ತಲೆಯನ್ನ 2 ಕಡೆಯಿಂದ ಸೇಫಾಗಿ ಹಿಡಿದು ಯಾವುದೇ ಪ್ರೆಷರ್ನಿಂದ ಅದನ್ನ ರಕ್ಷಿಸೋಕೆಂತಾನೆ ಇದನ್ನ ವಿಶೇಷವಾಗಿ ಡಿಸೈನ್ ಮಾಡಿದ್ದಾರೆ. ಫೋರ್ಸೆಪ್ಸ್ ಅಂದ್ರೆ 2 ನಯವಾದ ಚಮಚದ ತರ ಕಾಣೋ ಉಪಕರಣಗಳು. ಇವು ಮಗುವಿನ ತಲೆಯನ್ನ 2 ಕಡೆಯಿಂದ ಸೇಫಾಗಿ ಹಿಡ್ಕೊಂಡು ಜನನ ನಾಳದ ಮೂಲಕ ಹೊರಗ್ ಬರೋಕೆ ವೈದ್ಯರಿಗೆ ಸಹಾಯ ಮಾಡುತ್ತವೆ. ಸರಿ, ಹಾಗಾದ್ರೆ ಇವೆರಡಕ್ಕೂ ಏನ್ ವ್ಯತ್ಯಾಸ? ಯಾವಾಗ ಯಾವುದನ್ನ ಬಳಸ್ತಾರೆ? ವ್ಯಾಕ್ಯೂಮ್ ಇದೆಯಲ್ಲ, ಅದು ಕಡಿಮೆ ಜಾಗ ತಗೊಳುತ್ತೆ, ತಾಯಿಗೂ ಸ್ವಲ್ಪ ಕಂಫರ್ಟಬಲ್. ಆದ್ರೆ ಮಗು ಬೇಗನೆ ಹೊರಗೆ ಬರಬೇಕು ಅನ್ನೋ ಪರಿಸ್ಥಿತಿ ಇದ್ರೆ, ಅಥವಾ ಮಗು ಒಂದು ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿದ್ರೆ, ಆಗ ಫೋರ್ಸೆಪ್ಸ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಇದೆಲ್ಲ ಕೇಳಿ ಏನೋ ಅನ್ಸ್ಬಹುದು, ಆದ್ರೆ ಈ ಇಡೀ ಪ್ರೊಸೀಜರ್ ಇದೆಯಲ್ಲ, ಇದು ತುಂಬಾನೇ ಕಂಟ್ರೋಲ್ಡ್ ಮತ್ತೆ ಸೇಫ್ ಎನ್ವೈರ್ಮೆಂಟಲ್ಲಿ ನಡೆಯುತ್ತೆ. ಇದಕ್ಕಂತಾನೆ ಕೆಲವು ಕಟ್ಟುನಿಟ್ಟಾದ ನಿಯಮಗಳಿವೆ. ವೈದ್ಯರು ಈ ವಿಧಾನವನ್ನ ಬಳಸೋಕು ಮುಂಚೆ ಕೆಲವು ವಿಷಯಗಳನ್ನ ಖಚಿತಪಡಿಸ್ಕೊಳ್ತಾರೆ. ಮೊದಲನೇದಾಗಿ, ಗರ್ಭಕಂಠ ಪೂರ್ತಿಯಾಗಿ ತೆರೆದಿರ್ಬೇಕೋ, ಮಗು ಸರಿಯಾದ ಜಾಗಕ್ಕೆ ಬಂದಿರ್ಬೇಕೋ, ಆಮೇಲೆ ತಾಯಿಗೆ ನೋವಾಗ್ಬಾರ್ದು ಅಂತ ಅರಿವಳಿಕೆ ಕಟ್ಟಿರ್ತಾರೆ. ಒಂದು ವೇಳೆ ನಿಧಾನವಾಗಿ ಎಳೆದ್ರೂ ಮಗು ಮುಂದೆ ಬರ್ತಾ ಇಲ್ಲ ಅಂದ್ರೆ ತಕ್ಷಣ ಅದನ್ನ ನಿಲ್ಸಿ ಸಿ-ಸೆಕ್ಷನ್ಗೆ ಹೋಗ್ತಾರೆ. ಇಲ್ಲಿ ಬಲವಂತಕ್ಕೆ ಅವಕಾಶವೇ ಇಲ್ಲ. ಸರಿ, ಹಾಗಾದ್ರೆ ಈ ಅಸಿಸ್ಟೆಡ್ ಡೆಲಿವರಿ ಆದ್ಮೇಲೆ ತಾಯಿ ಮತ್ತು ಮಗುವಿನ ಮೇಲೆ ಏನು ಪರಿಣಾಮ ಆಗಬಹುದು? ಸಾಮಾನ್ಯವಾಗಿ ಇವೆಲ್ಲ ತಾತ್ಕಾಲಿಕ ಅಷ್ಟೆ, ಬೇಗ ಸರಿ ಹೋಗುತ್ತೆ. ವ್ಯಾಕ್ಯೂಮ್ ಬಳಸಿದ್ರೆ ಮಗುವಿನ ತಲೆ ಮೇಲೆ ಒಂದು ಸಣ್ಣ ಊತ ಕಾಣಿಸಬಹುದು, ಅದು 1-2 ದಿನದಲ್ಲಿ ಹೋಗ್ಬಿಡುತ್ತೆ. ಅದೇ ಫೋರ್ಸೆಪ್ಸ್ ಬಳಸಿದ್ರೆ ಕೆನ್ನೆಗಳ ಮೇಲೆ ಸಣ್ಣ ಮಾರ್ಕ್ಸ್ ಕಾಣಿಸಬಹುದು, ಆದ್ರೆ ಅವು ಕೂಡ ಬೇಗನೆ ಮಾಯವಾಗುತ್ತೆ. ಇವು ಯಾವೂ ಪರ್ಮನೆಂಟ್ ಅಲ್ಲ. ಇನ್ನು ತಾಯಿಯ ವಿಚಾರಕ್ಕೆ ಬಂದ್ರೆ, ಈ ಪ್ರಕ್ರಿಯೆಯಲ್ಲಿ ಸಣ್ಣ ಗಾಯ ಅಥವಾ ಎಪಿಸಿಯೋಟಮಿ ಅಂದ್ರೆ ಒಂದು ಸಣ್ಣ ಛೇದನ ಆಗೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ಅದನ್ನ ಕರಗಿ ಹೋಗೋ ಹೊಲಿಗೆ ಹಾಕಿ ಸರಿ ಮಾಡ್ತಾರೆ. ಬೇಗ ಚೇತರಿಸ್ಕೊಳ್ಳೋಕೆ ಮೆಡಿಕಲ್ ಟೀಮ್ ಪೂರ್ತಿಯಾಗಿ ಗೈಡ್ ಮಾಡುತ್ತೆ. ಕೊನೆಯದಾಗಿ, ಈ ಒಂದು ಪ್ರಮುಖ ಅಂಶವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಸಿಸ್ಟೆಡ್ ಡೆಲಿವರಿ ಅನ್ನೋದು ನ್ಯಾಚುರಲ್ ಬರ್ತ್ನ ಫೇಲಿಯರ್ ಅಂತೂ ಖಂಡಿತ ಅಲ್ಲ. ಬದಲಾಗಿ ಸಿ-ಸೆಕ್ಷನ್ ತರಹದ ಒಂದು ದೊಡ್ಡ ಸರ್ಜರಿಯನ್ನ ತಪ್ಪಿಸಿ ತಾಯಿ ಮತ್ತು ಮಗುವಿನ ಸೇಫ್ಟಿಯನ್ನ ಖಚಿತಪಡಿಸೋಕೆ ಬಳಸೋ ಒಂದು ಅದ್ಭುತವಾದ ವೈದ್ಯಕೀಯ ಕೌಶಲ್ಯ. ಇದು ಅನಿವಾರ್ಯ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ಒಂದು ಜಾಣತನದ ನಿರ್ಧಾರ.